ಹಾಯ್ ಹಲೋ ನಮಸ್ಕಾರ. ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಶ್ರೂಮ್ ಗ್ರೇವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಶ್ರೂಮ್, 2 ದೊಡ್ಡಗೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ, 2 ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ, 2 ದೊಡ್ಡ ಟೊಮೆಟೊ, 1 ಸ್ಪೂನ್ ಗರಂ ಮಸಾಲ, ಅರಿಶಿನ ಪೌಡರ್, ಕೊತ್ತಂಬರಿ ಪೌಡರ್, ಉಪ್ಪು, ಶುಂಠಿ ಮೆಣಸಿನ ಪೌಡರ್, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ, 4 ಲವಂಗ, 1 ಏಲಕ್ಕಿ. ಈಗ ದೊಡ್ಡಗೆ ಹೆಚ್ಚಿಟ್ಟುಕೊಂಡಿರುವ 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆಗಿದೆ. ಈಗ ದೊಡ್ಡ ಗಾತ್ರದ 2 ಟೊಮೆಟೊ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಷ್ಟು ರುಚಿ ಜಾಸ್ತಿಯಾಗಿರುತ್ತೆ. ಸ್ವಲ್ಪ ಗೋಡಂಬಿ, ಈಗ ಅರ್ಧ ಸ್ಪೂನ್ ಅರಿಶಿನ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊತ್ತಂಬರಿ ಪೌಡರ್, 1.5 ಸ್ಪೂನಷ್ಟು ಮೆಣಸಿನ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಈಗ ಈ ಮಸಾಲವನ್ನು ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟುಕೊಂಡಿದ್ದೇವೆ ಮಶ್ರೂಮ್ಗೆ ಒಂದು ಸ್ವಲ್ಪ ಮೆಣಸಿನ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಉಪ್ಪು ಹಾಕಿ ಅದನ್ನೇ ಈಗ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ, ತೆಗೆದಿಟ್ಟುಕೊಳ್ಳಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಆಪ್ಷನಲ್, ನೀವು ಬೇಕಾದರೆ ಎಣ್ಣೆನೂ ಉಪಯೋಗಿಸಬಹುದು. ಸ್ವಲ್ಪ ಎಣ್ಣೆ, ಸ್ವಲ್ಪ ಮೆಣಸಿನ ಪೌಡರ್, ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಈಗ 2 ಸಣ್ಣಕ್ಕೆ ಹೆಚ್ಚಿಕೊಂಡಿರುವ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಮಸಾಲೆ ತೊಳೆದ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿ ಬರಬೇಕು.
ಕುದಿ ಬಂದಿದೆ. ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ. ಈಗ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಕೊನೆಗೆ ಫ್ರೆಶ್ ಕ್ರೀಮ್ ಸ್ವಲ್ಪ ಹಾಕಿ ಇವಾಗ ನಮ್ಮ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನೋಡಿ. ತುಂಬ ರುಚಿಯಾಗಿರುತ್ತೆ. ಚಪಾತಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್.